ಬಂದ್ಬಿಟ್ಟು ಬೇರೆ ಯಾಕೆ ಧೈರ್ಯ ಇದೆ ಟಚ್ ಮಾಡೋದಕ್ಕೆ ಸರಿ ಅವನ ಪೆಟ್ಟ ಆಯ್ತಾ ಬೆಟ್ಟ ಆಯ್ತು ಕಣಿ ಸಾರಿ ಇಲ್ಲಿ ಪೆಟ್ಟ ಆಯ್ತಾ ಇಲ್ಲ ಸಾರಿ ಕಣೋ ಆರಾಮಾಗಾರೋ ಅಲ್ಲ ಅಲ್ಲ ಕಣ ಇಲ್ಲಿ ಕಣ ನೀನು ತುಂಬಾ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ಯಾ ನಾಟಕನ ನನ್ನ ಮೇಲೆ ಈ ತರದೊಂದು ಗಂಭೀರವಾದ ಆರೋಪನ ಈ ಸತ್ಯವಂತನ ಮೇಲೆ ಈ ತರ ಒಂದು ಆರೋಪನ ಅಯ್ಯೋ ನಾನು ಊರ್ ಬಿಟ್ಟು ಹೋಗ್ತೀನಿ ನಾಟ್ ಬಿಟ್ಟು ಹೋಗ್ತೀನಿ ದೇಶ ಬಿಟ್ಟು ಹೋಗ್ತೀನಿ ಕಡೆ ಹೋಗಿ ನಾನು ಸೀರಿಯಸ್ ಆಗಿ ಹೋಗ್ಬಿಡ್ತೀನಿ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಗುಂಡ ಕಾಮಿಡಿ ಮಾಡ್ತಿಲ್ಲ ಅಲ್ಲಿ ಡೋರ್ ಓಪನ್ ಇದೆ ಹೋಗುವಂತ ನಾವು ಗುಂಡ ಏನು ನಿನ್ ಕೈ ಇಷ್ಟೊಂದು ಸಾಫ್ಟ್ ಆಗಿದೆ ಯಾವ ಸೊಪ್ಪೆ ಯಾಕಂದ್ರೆ ನನ್ಗೆ ನಿನ್ ತರ ಸಾಫ್ಟ್ ಆಗ್ಬೇಕಣೆ ಅದೆಲ್ಲ ಹುಟ್ಟಿನಿಂದ ಬಂದಿರೋದಾಯ್ತಾ ಅದು ನನ್ಗೆ ಗೊತ್ತು ಆದ್ರೆ ನನ್ನ ಒಂದು ಟೆಕ್ನಿಕ್ ಇದೆ ಅದನ್ನ ಯೂಸ್ ಮಾಡಿದ್ರೆ ನನ್ ಕೈ ನಿನ್ ತರ ಸಾಫ್ಟ್ ಆಗುತ್ತೆ ಓಹೋ ಏನ್ ಟೆಕ್ನಿಕ್ ಅದು ಅದಾ ನಿನ್ ಕೈ ಮೇಲೆ ನನ್ನ ಕೈ ನಿಂಗಿಟ್ಟು ಹಿಂಗ್ ಉಚ್ತಾ ಸಾಫ್ಟ್ ಆಗುತ್ತೆ ಅಂತ ಹೇಳಕ್ ಬಂದೆ ನಿನ್ ತಲೆಗೆ ಸೌಟಿಂದ ಈ ತರ ಏಟು ಬಿತ್ತಲ್ಲ ಅವಾಗ್ಲೂ ಸ್ವಲ್ಪ ತಲೆ ಕೆಟ್ಟರ ತರ ಆಡ್ತಿದ್ಯಾ ಐ ಆಲ್ ರೈಟ್ ಗುಂಡ ಬೇತಲ್ಲ ಆಕ್ಚುಲಿ ಐ ಆಮ್ ನಾಟ್ ಆಲ್ ರೈಟ್ ಮದುವೆ ಆದ್ಮೇಲೂ ನನ್ನೊಂಥರ ಬ್ಯಾಚುಲರ್ ಆಗಿದ್ದೀನಿ ಕಡೆ ಸೊ ಸಚ್ ಜವಾಬ್ದಾರಿ ಇವತ್ತೊಂದಿನ ಆ ಜವಾಬ್ದಾರಿ ಸ್ವಲ್ಪ ಪಕ್ಕಕ್ಕಿಟ್ಟು ನಾಳೆಂದ ಬೇಕಾದ್ರು ಅಯ್ಯೋ ಹಂಗೆಲ್ಲ ಮಾಡಕ್ಕಾಗಲ್ಲ ಗುಂಡ ಹೌದಾ ಈ ಅಡುಗೆ ಬಿಸಿಗಿಟ್ಟಿದೆ ಕಣೋ ಏನೋ ಮಾಡಿದೆ ನೀನು ಇವತ್ತು ಮನೆ ಊಟ ಕ್ಯಾನ್ಸಲ್ ಯಾಕೋ ಬೇರೆ ವಿಶೇಷ ಇದೆ ಅದಕ್ಕೆ ಏನ್ ವಿಶೇಷ ಅದ ಮನೆ ಗೊತ್ತಲ್ಲ ನಿನಗೆ ಪರೋಟ ತಿನ್ನಕ್ ಬರುತ್ತಾ ಪರೋಟನಾ ಹುಂಡ ಇದನ್ನ ಬರೀ ಮೈದಾನಿಂದ ಮಾಡಿದ್ಕೊಂಡು ಇದು ಆರೋಗ್ಯಕ್ಕೆ ಒಳ್ಳೇದಿಲ್ಲ ತಿನ್ಬಾರ್ದಿದೇನ ಅಪರೂಪಕ್ಕೆ ತಿಂದ್ರೆ ಏನು ಆಗಲ್ಲ ಬೇಕಲ್ಲ ಅಂದಾಗೆ ನಿನಗೆ ಪರೋಟ ತಿನ್ನೋದು ಹೇಗಂತ ಗೊತ್ತಾ ಅದ್ರಲ್ಲಿ ಏನಪ್ಪ ಇದೆ ಅಂಥದ್ದು ಕಲಿಯೋದು ಅದನ್ನ ಸುಮ್ಮನೆ ಹಿಂಗೆ ಮುರಿದು ಸಾಗೋಗೋದು ತಿನ್ಬೇಕಷ್ಟೇ ಅದು ನಿಮ್ಮಂತ ಕ್ಲಾಸ್ ಪೀಪಲ್ ಅವ್ರು ತಿನ್ನೋದು ನಮ್ಮಂತ ಮಾಸ್ ಪೀಪಲ್ ಹೇಗೆ ತಿಂತಾರಂತ ಗೊತ್ತಾ ನಾನು ತೋರಿಸ್ತಿದ್ದಾರೆ ಬೇತಾಳೆ ಏನು ಮಾಡ್ಬೇಕು ಗೊತ್ತಾ ಫಸ್ಟು ಪರೋಟ ಹಿಂಗೆ ತಗೊಂಡು ಚೆನ್ನಾಗಿ ಹಿಂಗೆ ಕಟ್ ಮಾಡಬೇಕು ನೋಡಿ ಹಿಂಗೆ ಪೀಸ್ ಆದ್ಮೇಲೆ ಏನು ಮಾಡೋಕೆ ಹೇಳು ಇದಿದೆಯಲ್ಲ ಸಾಗು ಇದ್ರ ಮೇಲೆ ಏನು ತುದಿಬೇಕು ಅದಾದ್ಮೇಲೆ ಏನ್ ಹೇಳ್ಬೇಕು ರಾವ್ಲ ಅವರ್ಸಪ್ಪ ಅಂತೇಳಿ ಅಲೋ ಅವರ್ಸಬೇಕು ಹಿಂಗ ಅವರ್ಸದ್ಮೇಲೆ ಆಮೇಲೆ ಹಿಂಗ್ ತಗೊಂಡು ಚಟಾಪಟ ಅನ್ಕೊಂಡು ತಿನ್ಬೇಕು ಹೇಗಿದೆ ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡೋದು ದೇವರು ಏನಂತೀರಾ ನನಗೆ ಗೊತ್ತದ ನಿನ್ಗೆ ಇಷ್ಟ ಆಯ್ತಂತ ಅದಕ್ಕೆ ತಗೊಂಡ್ಬಂದೆ ಇನ್ನೊಂದು ಪೀಸ್ತೀನಿ ಒಂದು ನಿಮಿಷದ ಬದಳ ಖಾರ ಏನಾದರೂ ಜಾಸ್ತಿ ಆಗಿದೆಯಾ ಪ್ರೀತಿ ಜಾಸ್ತಿ ಆಗುತ್ತೆ ಆಗ್ತಿಲ್ಲ ಕಣಣ್ಣ ನನ್ ಕೈಲಾಗ್ತಿಲ್ಲ ಕಣಣ್ಣ ಇವತ್ತು ವ್ರತ ನಂಗೆ ಮಾಡೋದೇ ಕಣಣ್ಣ ಬಾರಿ ಏನ್ ಗುಂಡ ವ್ರತ ಇಲ್ಲ ಅದೆಲ್ಲ ಏನ್ ಬೇಡ ಗುಂಡ ಪ್ಲೀಸ್ ಒಂದೇ ಗುಂಡ ಪ್ಲೀಸ್
ನಿಮಿಷ ಬಂದೆ. ಒಂದು ನಿಮಿಷ ರೇ, ಟೆನ್ಷನ್ ತಡೆಯಕ್ಕಾಗ್ತಿಲ್ಲ ನನಗೆ. ನೋಡ್ದ್ಯಾ ಜಯ, ನೋಡ್ದ್ಯಾ? ಅಲ್ಲ, ಮನೇಲಿ ಹಿರಿಯರಿದ್ದಾರೆ, ನಿದ್ದೆ ಮಾಡ್ತಿರ್ಬೋದು, ಅವ್ರಿಗೆ ತೊಂದರೆ ಆಗ್ಬಾರ್ದು ಪರಿಜ್ಞಾನ ಬೇಡ ಅವ್ರಿಗೆ. ಎಮ್ಮು ಅಂತೆ. ಏನು ಮಗ ಅಂತ ಹುಟ್ಬಿಟ್ಟಿರ ಕರ್ಮ. ನೀವು ಮಾಡೋ ಗಲಾಟೆಗೆ ಅಕ್ಕಪಕ್ಕ ಮನೆಯವರು ಬರದೇ ಇದ್ರೆ ಅಷ್ಟೇ ಸಾಕು. ಯಾವ್ದು ನಿಲ್ಲಿಸ್ತಾರೋ ಇವರು. ನೋಡಿದೆ ಶೈಲು, ನಮ್ಮ ಹೊಟ್ಟೆ ಊಸಬೇಕು ಅಂತ ಈಗೆಲ್ಲ ಮಾಡ್ತಾ ಇದ್ದಾನ ಅವನು. ಹೌದು ರೀ, ತುಂಬಾ ಅತ್ಯ ಆಯ್ತು ಇವತ್ತು. ಅವನು ನನ್ನ ತಮ್ಮ, ಅವನಿಗೆ ಇಷ್ಟಿರ್ಬೇಕಾದ್ರೆ ನಾನು ಅವ್ರ ಅಣ್ಣ, ನನಗೆಷ್ಟಿರ್ಬೇಡ. ಎದ್ದೇಳ ಮೇಲೆ ಎದ್ದೇಳು ಶೈಲು, ಹೇಳ್ತೀನಿ. ಇವತ್ತು ಅವ್ರು ದೊಡ್ಡವರ ಇಲ್ಲ ನಾವು ದೊಡ್ಡವರ ಅಂತ ನೋಡೇ ಬಿಡೋಣ ಶೈಲು. ರೀ, ಅವ್ರೇನು ಬುದ್ಧಿ ಇಲ್ದಂಗ ಆಡ್ತಾರೆ ಅಂತ ನಾವೇನ್ ಮಾಡಕ್ಕಾಗತ್ತೆ? ಏನು ಅವ್ರೊಬ್ಬರಿಗೆನ ರೊಮ್ಯಾನ್ಸ್ ಮಾಡಕ್ ಬರೋದು? ನಾವೇನ್ ಕಮ್ಮಿನ? ನಾವು ಸೀನಿಯರ್ ಶೈಲು, ಯಾವುದೇ ಕಾರಣಕ್ಕೂ ಪೊಸಿಷನ್ ಮಾತ್ರ ಬಿಟ್ಕೊಡ್ಬಾರ್ದು. ಶೈಲು, ನಾವು ಡಾನ್ಸ್ ಮಾಡೋಣ? ಅವ್ರ ತರ ನಿಂಗೂ ನಟ್ ಲೂಸ್ ಆಗ್ಬಿಟ್ಟ? ಅದು ಶೈಲು ಸುಮ್ಮನೆ ಎಲ್ಲರೂ ಮೂಡ್ನ ಹಾಳು ಮಾಡ್ತಿದ್ದಾರೆ ಅವರು. ಅಯ್ಯೋ ಶೈಲು, ನಾನು ನಿನಗೆ ಏನಂತ ಹೇಳಿ, ಅವರು ಮೂಡ್ ಹಾಳು ಮಾಡ್ತಾ ಇಲ್ಲ, ಮೂಡು ಬರೆಸ್ತಾ ಇದ್ದಾರೆ. ಚಿನ್ನ, ಬಂಗಾರ. ತೆಪ್ಪಗ್ ಮಲ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನು ಉಗ್ರ ಹತ್ರ ತಾಳ್ಬೇಕಾಗತ್ತೆ. ಹೋಗಿ ನಿಂತ್ಯ ಮಲ್ಗಕ್ಕೂ ಬಿಡ್ತಿಲ್ಲ. ಇದೇ ಅವರಿಗೆ. ಸಾಕ್ಷಿ, ನಿನ್ ಗಂಡ ಯಾವಳ ಜೊತೆ ಡ್ಯಾನ್ಸ್ ಮಾಡ್ತಿದ್ರೆ ಹೋಗಿ ನಾಲ್ಕು ತದ್ಕೋದ್ ಬಿಟ್ಟು ಕುಲ್ಪೆ ತರ ಕಣ್ಣಿಟ್ಕೊಂಡು ನೋಡ್ತಿದ್ಯಲ್ಲ. ಬಾಯ್ ಬಾ. ಇದೇನ್ ಮನೆ ಅನ್ಕೊಂಡಿದ್ದೀರಾ ಅದೇ ಹೋಟ್ಲ್ ಅನ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟ ಬಂದಂಗ್ ನಡ್ಕೊಳ್ಳೋದಿಕ್ಕೆ. ಯಾರಿದು? ನನ್ನ ಮನೆ, ನನ್ನ ಇಷ್ಟ. ಇದು ನಿಮ್ ಮನೆ ಅಲ್ಲ, ಇದು ನಮ್ಮ ಮನೆ. ಅಲ್ಲ, ನೀವಿರೋದು ಬಾಡಿಗೆ ಮನೆಯಲ್ಲಿ, ನಾವಿರೋದು ಬಾಡಿಗೆ ಮನೆಯಲ್ಲಿ. ನೀವು ಕೆಳಗಿರೋ ಮನೆಗೆ ಬಾಡಿಗೆ ಕೊಡ್ತೀರಾ, ನಾವಿಲ್ಲಿ ಬಾಡಿಗೆ ಕೊಡ್ತೀವಿ. ಅಲ್ಲ, ನಮಗೂ ನಿಮ್ಗೂ ಏನ್ ಸಂಬಂಧ? ಜಸ್ಟ್ ಗೆಟ್ ಔಟ್. ನೋಡ್ಯಾಕ ಇದಕ್ಕಿಂತ ಒಂದ್ ಬಾಯ ಜೋರಾಗಿದೆ ಅಂತ. ಎಲ್ಲ ಇಲ್ಲಿದಾಳಲ್ಲ, ಇವಳದೇ ಟ್ರೈನಿಂಗು. ನಮ್ ಹೊಟ್ಟೆ ಉರ್ಸೋದಕ್ಕೆ ಅಂತ ಇವಳಿಗೆ ಮಾಡ್ತಿದ್ದಾಳೆ. ಅಲ್ಲ, ನನ್ನ ಹೆಂಡತಿ ಜೊತೆ ನಾನು ಖುಷಿಯಾಗಿದೆ, ನಿಮ್ಗೇನು ಪ್ರಾಬ್ಲಮ್ಮು? ಐ ಹ್ಯಾವ್ ಒನ್ ಸಜೆಷನ್ ಫಾರ್ ಯು. ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇದು ಸಂಸಾರಸ್ಥರು ವಾಸ ಮಾಡೋ ಮನೆ.
ಅತಿಗೆ ಗಂಡ ಹೆಂಡತಿ ಅಂದ್ಮೇಲೆ ಇದು ಸಂಸಾರ ತಾನೆ. ವಿಕ್ರಮ್, ನೀನ್ ಹೆಂಡತಿ ನಾನು, ಇವಳಲ್ಲ. ಬೇಡ, ಮೆಂಟಲ್ ಟಾರ್ಚರ್ ತರ್ಕೊಳಕ್ಕಾಗಿಲ್ಲ, ಬರೀ ಕಷ್ಟನೇ ಇರ್ತಾಳೆ. ವಿಕ್ರಮ್, ಇದೇ ನಿಂಗೆ ಲಾಸ್ಟ್ ಒನ್. ಇನ್ನೊಂದ್ಸಲ ಕೋತಿಗಳ ತರ ಆಡಿದ್ರೆ ನನ್ಗೆ ಗೊತ್ತಿಲ್ಲ ನನ್ಗೇನ್ ಮಾಡ್ತೀನಿ. ಏನ್ ಮಾಡ್ಬಿಟ್ಟೆ ಮಾಡ್ಕೋ ರೀ. ವಿಕ್ರಮ್, ಇವ್ ನೀನ್ ಅಕ್ಕೆ ಮಾತಾಡ್ಬೇಕಾದ್ರೆ ಮೈ ಮೇಲೆ ಭಯ ಇರ್ಲಿ. ಸಿಕ್ಕಾಪಟ್ಟೆ ಭಯ ಅದು, ಸಿಕ್ಕಾಪಟ್ಟೆ ಭಯ. ಅಲ್ಲ, ಫಸ್ಟ್ ಆಫ್ ಆಲ್ ಬೇರೆಯವ್ರ ಮನೇಲಿ ಹೆಣ್ಣಕ್ಕೆ ನೋಡೋದೇ ತಪ್ಪು. ಅಂಥದ್ರಲ್ಲಿ ನಮ್ಮನೆಗೆ ಬಂದು ನಮಗೆ ಭಾಷಣ ಕೊಡ್ತಿದ್ದೀರಾ. ಅಲ್ಲ, ಇದನ್ನ ಕೇಳ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಅಂದಾಗ ಅದಕ್ಕೆ ನಾವೇನಾದ್ರೂ ನಿಮ್ಮನೆಗೆ ಬಂದಿದೀವ? ಹಾಗಿರುವಾಗ ನೀವ್ಯಾಕೆ ನಮ್ಮನೆಗೆ ಬರ್ತೀರಾ? ನೋಡ್ಯಾಕ ನಿಂಗೆ ನಾಲ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಿದ್ದಾನೆ. ಅದೆಲ್ಲ ಇದ್ದಿದ್ದಿದ್ರೆ ಇಷ್ಟೊತ್ತಿ ಹೋಗಿರೋರು. ವಿಕ್ರಮ್, ಅದಕ್ಕೆ ನಿಮ್ಮ ಮೇಲೆ ಗೌರವ ಇದೆ, ಆದ್ರೆ ಇವ್ರ ಜೊತೆ ಸೇರ್ಕೊಂಡು ಚೀಪ್ ಆಗಟ್ಬಿಡಿ. ವಿಕ್ರಮ್, ನೀವಿಬ್ರು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಹೂ ಕಣ, ಆಕ್ಚುಲಿ ನಾವು ಬಾಗಿಲು ಹಾಕೋಬೇಕಿತ್ತು. ಇಲ್ಲ ಅಂತಿದ್ರೆ ಈ ಕಂಡು ನರಿಗಳೆಲ್ಲ ನಮ್ಮ ಮನೆ ಮುಂದೆ ಬಂದು ಚೆಕ್. ಸಾಕ್ಷಿ ನಡಿ. ಅಬ್ಬಾ, ಕೊನೆಗೂ ಬುದ್ಧಿ ಬಂತು. ಹೋಗಾಯ್ತು. ಅಬ್ಬಾ ಚಿನ್ನ, ಇನ್ ಬಾಯ್ಲಿ ಜವಾಬ್ದಾರಿ ಬೇತಾಳ. ಜವಾಬ್ದಾರಿ ಮನೆ ಅಲ್ಲ, ಇವತ್ತೇನಾದ್ರು ಇವ್ರು ಬಂದಿಲ್ಲ ಅಂತಿದ್ದೀರಾ ಜವಾಬ್ದಾರಿ ಕತೆ ಗತವಾಗ್ತಿತ್ತು. ಬೇತಾಳ, ಚಟಪಟ ಪರೋಟ ಕಡೆ